ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಜಗತ್ತಿನಲ್ಲಿರುವ ಬಹುತೇಕ ಎಲ್ಲಾ ದೇಶಗಳು ಕೂಡ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗುವ ದೇಶಗಳು. ಭಾರತವನ್ನ ಕೂಡ ಸೇರಿಸಿ ತಮಗೆ ಬೇಕಾದ ಹಾಗೆ ದೇಶಗಳ ನೀತಿಗಳು ಬದಲಾಗ್ತಾವೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದ್ರೆ ಯುರೋಪಿಯನ್ ಯೂನಿಯನ್. ಇಲ್ಲಿವರೆಗೆ ಅಮೆರಿಕಾದ ತಾಳಕ್ಕೆ ತಕ್ಕ ಕುಣಿಯುತ್ತಿದ್ದ ಯುರೋಪಿಯನ್ ಯೂನಿಯನ್ ಈಗ ನಿಧಾನವಾಗಿ ಭಾರತದತ್ತ ವಾಲುವ ಲಕ್ಷಣಗಳು ಕಾಣಿಸುತ್ತಿದೆ. ಜಗತ್ತಿನ ಪವರ್ ಹೌಸ್ ಅಮೆರಿಕಾದಿಂದ ಶಿಫ್ಟ್ ಆಗುವ ಲಕ್ಷಣಗಳು ಕಾಣಿಸುತ್ತಿದ್ದಂತೆ ಯುರೋಪಿಯನ್ ಯೂನಿಯನ್ ಭಾರತವನ್ನ ಓಲೈಸಲು ಶುರು ಮಾಡಿದೆ. ಅದರ ಭಾಗವಾಗಿ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ನಮ್ಮ ಪ್ರಧಾನಿ ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಯಲ್ಲಿ ಹಲವು ವಿಚಾರಗಳ ಕುರಿತಂತೆ ಚರ್ಚೆಗಳು ನಡೆದಿದೆ. ಪ್ರಮುಖವಾಗಿ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದ ಕುರಿತಂತೆ ಮಾತುಕತೆಗಳು ನಡೆದಿದೆ. ಒಂದರ್ಥದಲ್ಲಿ ಅಮೆರಿಕದಿಂದ ಯುದ್ಧ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಭಾರತ ಮನಸ್ಸು ಮಾಡಿದ್ರೆ ಈ ಯುದ್ಧವನ್ನ ನಿಲ್ಲಿಸಬಹುದು ಅಂತ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಹೇಳಿದ್ದಾರೆ. ಈ ಮೂಲಕ ಮಧ್ಯಸ್ಥಿಕೆಗೆ ಮೋದಿಯನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡಲಾಗಿದೆ. ಇನ್ನು ವ್ಯಾಪಾರದ ಕುರಿತಂತೆ ಕೂಡ ಮಾತುಕತೆ ನಡೆದಿದೆ. ಈಗ ಅಮೆರಿಕದ ಮಾತು ಕೇಳಿಕೊಂಡು ಭಾರತದ ಮೇಲೆ ತೆರಿಗೆ ಹಾಕಿರುವ ಯುರೋಪಿಯನ್ ಯೂನಿಯನ್ ಮುಂದಿನ ದಿನಗಳಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಕುರಿತು ಮಾತನಾಡಿದೆ. ಈ ವಿಚಾರ ಕೇಳಿದ ಮೇಲೆ ಟ್ರಂಪ್ ಪಿತ್ತ ನೆತ್ತಿಗೇರೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇಂಥದೊಂದು ಬೆಳವಣಿಗೆ ಆಗುತ್ತಿದ್ದಂತೆ ಅತ್ತ ಟ್ರಂಪ್ ಭಾರತದ ಮೇಲೆ ಮತ್ತಷ್ಟು ತೆರಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಚರ್ಚೆಗಳು ನಡೀತಾ ಇದೆ. ಅದರಲ್ಲೂ ಈ ಬಾರಿ ಭಾರತದ ಐಟಿ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ತೆರಿಗೆ ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ಐಟಿ ಕ್ಷೇತ್ರವನ್ನ ಕೂಡ ಟಾರ್ಗೆಟ್ ಮಾಡಿದರೆ ಖಂಡಿತವಾಗಿಯೂ ಭಾರತದ ಮೇಲೆ ಪರಿಣಾಮ ಬೀರಿಯೇ ಬೀರುತ್ತೆ. ಅಷ್ಟಕ್ಕೂ ಮೋದಿ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ನಡೆದ ಮಾತುಕತೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತಂತೆ ಚರ್ಚೆಯಾಗಿದೆ? ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಹತ್ತಿರವಾಗ್ತಾ ಇರೋದು ಯಾಕೆ? ಟ್ರಂಪ್ ಭಾರತದ ಐಟಿ ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ತಾರಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕಾಲ ಯಾವ ರೀತಿ ಬದಲಾಗುತ್ತೆ ನೋಡಿ. ಒಂದು ಕಾಲದಲ್ಲಿ ಭಾರತ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳು ಕೇರೆ ಮಾಡ್ತಾ ಇರಲಿಲ್ಲ. ಭಾರತವನ್ನ ಸೀರಿಯಸ್ ಆಗಿ ಕೂಡ ತೆಗೆದುಕೊಳ್ತಾ ಇರಲಿಲ್ಲ. ಅದರ ಬದಲಾಗಿ ಭಾರತ ಪಾಶ್ಚಿಮಾತ್ಯ ದೇಶಗಳಿಗೆ ಹೆಚ್ಚಾಗಿ ಅವಲಂಬಿತವಾಗಿತ್ತು. ಈಗ ಕಾಲ ಬದಲಾಗಿದೆ. ಪಾಶ್ಚಿಮಾತ್ಯ ದೇಶಗಳು ಭಾರತದತ್ತ ಮುಖ ಮಾಡಿವೆ. ಜಾಗತಿಕ ಮಟ್ಟದಲ್ಲಿ ಭಾರತದ ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತಿದ್ದಂತೆ ಭಾರತದ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಯುರೋಪಿಯನ್ ಯೂನಿಯನ್ ಮುಂದಾಗಿದೆ. ಭಾರತದ ಮೇಲೆ ಆಗ್ತಾ ಇರುವ ಪರಿಣಾಮಗಳನ್ನ ನೋಡಿ ಟ್ರಂಪ್ ತೆರಿಗೆ ಹಾಕುವ ಸಂದರ್ಭದಲ್ಲಿ ಭಾರತ ಅಟ್ಲೀಸ್ಟ್ ಮಾತುಕತೆ ನಡೆಸಿ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಳ್ಳಬೇಕಿತ್ತು ಅಂತ ತುಂಬಾ ಜನ ಕನಸಿರಬಹುದು. ಅಮೆರಿಕದ ವಿರುದ್ಧ ನಿಂತಿದ್ರಿಂದ ಭಾರತಕ್ಕೆ ತೊಂದರೆ ಆಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಭಾರತ ಅಮೆರಿಕದ ವಿರುದ್ಧ ನಿಂತಿದ್ರಿಂದ ಜಗತ್ತಿನ ಬಲಿಷ್ಠ ದೇಶಗಳು ಭಾರತವನ್ನ ನೋಡುವ ದೃಷ್ಟಿ ಬದಲಾಗಿದೆ. ಬಲಿಷ್ಠ ದೇಶಗಳು ಈಗ ಭಾರತವನ್ನ ಅಮೆರಿಕಾಗೆ ಸರಿ ಸಮಾನವಾಗಿ ನೋಡೋದಕ್ಕೆ ಶುರು ಮಾಡಿವೆ. ಇಲ್ಲ ಅಂದ್ರೆ ಅಮೆರಿಕದ ಎಚ್ಚರಿಕೆಯ ನಡುವೆಯೂ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ಮಾತುಕತೆ ನಡೆಸೋದಕ್ಕೆ ಸಾಧ್ಯವೇ ಇರಲಿಲ್ಲ. ನಾವು ಆರಂಭದಲ್ಲೇ ಹೇಳಿದಂತೆ ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಪ್ರಮುಖವಾಗಿ ಎರಡು ವಿಚಾರಗಳ ಕುರಿತು ಮೋದಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಮೊದಲನೇದು ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಹಾಗೂ ಎರಡನೇದು ಮುಕ್ತ ವ್ಯಾಪಾರ ಒಪ್ಪಂದ. ಒಂದು ವೇಳೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಆಗಿಬಿಟ್ರೆ ಅಲ್ಲಿಗೆ ಅಮೆರಿಕದ ಕತೆ ಮುಗಿತು ಅಂತಾನೆ ಅರ್ಥ. ಈಗ ಭಾರತದ ವಸ್ತುಗಳ ಮೇಲೆ ತೆರಿಗೆ ಹಾಕ್ತಾ ಇರುವ ಅಮೆರಿಕ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಯಾವುದೇ ತೆರಿಗೆ ಹಾಕಲ್ಲ, ದಯವಿಟ್ಟು ನಮಗೆ ವಸ್ತುಗಳನ್ನ ಕೊಡಿ ಅಂತ ಭಿಕ್ಷೆ ಬೇಡುವ ಸಂದರ್ಭ ಬಂದರೂ ಅಚ್ಚರಿ ಇಲ್ಲ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಚೀನಾ ಈಗಾಗಲೇ ಯುರೋಪ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದೆ. ಅಮೆರಿಕಾಗೆ ಪರ್ಯಾಯವಾಗಿ ಯುರೋಪ್ ಮಾರ್ಕೆಟ್ ಅನ್ನ ಚೀನಾ ಆವರಿಸಿಕೊಳ್ತಾ ಇದೆ. ಈಗ ಭಾರತ ಕೂಡ ಇದೇ ಹಾದಿಯನ್ನ ಹಿಡಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ವ್ಯಾಪಾರದ ಬಗ್ಗೆ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಭಾರತದ ಮುಂದೆ ಒಂದು ಬೇಡಿಕೆ ಇಟ್ಟಿದೆ. ಆ ಬೇಡಿಕೆ ಬೇರೆ ಯಾವುದೂ ಅಲ್ಲ, ಉಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧ. ಮೊದಲು ನಮಗೆ ಈ ವಿಚಾರದಲ್ಲಿ ಸಹಾಯ ಮಾಡಿ, ಇದರಲ್ಲಿ ನಮಗೆ ಸಹಾಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಣ ಅಂತ ಯುರೋಪಿಯನ್ ಯೂನಿಯನ್ ಹೇಳಿದೆ. ಇನ್ನು ಮುಂದಿನ ವರ್ಷ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಶೃಂಗಸಭೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಕಳೆದ ವರ್ಷ ಕೂಡ ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಬಂದಿತ್ತು. ಮುಂದಿನ ಫೆಬ್ರವರಿಯಲ್ಲಿ ಮತ್ತೊಮ್ಮೆ ಭಾರತಕ್ಕೆ ಬರುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ಇದೆಯಲ್ಲ, ಅದು ಖಂಡಿತವಾಗಿಯೂ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ಯುರೋಪಿಯನ್ ಯೂನಿಯನ್ ಮೇಲೆ ಒತ್ತಡ ಹಾಕಿ ಭಾರತವನ್ನ ದೂರ ಮಾಡುವ ಪ್ಲಾನ್ ಅನ್ನ ಅಮೆರಿಕ ಮಾಡಿತ್ತು. ಆದರೆ ಆ ಪ್ಲಾನ್ ವರ್ಕೌಟ್ ಆದಂತೆ ಕಾಣಿಸುತ್ತಿಲ್ಲ. ದೂರವಾಗುವ ಬದಲು ಯುರೋಪ್ ಭಾರತಕ್ಕೆ ಮತ್ತಷ್ಟು ಹತ್ತಿರವಾಗುತ್ತಿದೆ. ಹೀಗೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಹತ್ತಿರವಾಗುತ್ತಿದ್ದಂತೆ ಅಮೆರಿಕಾಗೆ ಹೊಟ್ಟೆ ಉರಿಯೋದಕ್ಕೆ ಶುರುವಾಗಿದೆ.
ಇಲ್ಲಿವರೆಗೆ ನಮ್ಮ ಜೊತೆ ಇದ್ದ ಯುರೋಪ್ ಈಗ ಭಾರತದತ್ತ ವಾಲುತ್ತಿದ್ಯಲ್ಲ ಅಂತ ಟ್ರಂಪ್ ತಲೆ ಕೆಡಿಸಿಕೊಂಡಿದ್ದಾರೆ. ಇದೇ ತಲೆಬಿಸಿಯಲ್ಲಿ ಟ್ರಂಪ್ ಭಾರತದ ಮೇಲೆ ಮತ್ತಷ್ಟು ತೆರಿಗೆ ಹಾಕೋದಕ್ಕೆ ಮುಂದಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಐಟಿ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿ ತೆರಿಗೆ ಹಾಕೋದಕ್ಕೆ ಟ್ರಂಪ್ ನಿರ್ಧಾರ ಮಾಡಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಭಾರತದ ಐಟಿ ಕ್ಷೇತ್ರ ಜಗತ್ತಿನ ಟಾಪ್ ಐಟಿ ಕ್ಷೇತ್ರ ಅನ್ನೋದು ಟ್ರಂಪ್ಗೆ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಐಟಿಯನ್ನೇ ಅಲುಗಾಡಿಸಿ ಬಿಟ್ರೆ ಭಾರತದ ಆರ್ಥಿಕತೆಯನ್ನ ಅಲ್ಲಾಡಿಸಬಹುದು ಅನ್ನೋದು ಟ್ರಂಪ್ ಪ್ಲಾನ್. ಇಲ್ಲಿವರೆಗೆ ತೆರಿಗೆ ಅಂತ ಪದ ಬಳಕೆ ಮಾಡ್ತಾ ಇದ್ದ ಅಮೆರಿಕ ಈಗ ನಿರ್ಬಂಧ ಅನ್ನುವ ಪದ ಬಳಕೆ ಮಾಡೋದಕ್ಕೆ ಶುರು ಮಾಡಿದೆ. ಭಾರತದ ಮೇಲೆ ನಿರ್ಬಂಧ ಹಾಕ್ತೇವೆ ಅಂತ ಟ್ರಂಪ್ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಸ್ನೇಹಿತರೆ, ತೆರಿಗೆ ಹೆಚ್ಚಳಕ್ಕೂ ನಿರ್ಬಂಧ ಹಾಕೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಅದು ನಿಮಗೆ ಗೊತ್ತಿರಬೇಕು. ಸದ್ಯದ ಮಟ್ಟಿಗೆ ಅಮೆರಿಕ ಬಿಡುಗಡೆ ಮಾಡಿರುವ ಬಹುತೇಕ ಎಲ್ಲಾ ಡಾಕ್ಯುಮೆಂಟ್ಗಳಲ್ಲಿ ಕೂಡ ತೆರಿಗೆ ಅನ್ನೋದನ್ನೇ ಮೆನ್ಷನ್ ಮಾಡಲಾಗಿದೆ. ಆದರೆ ಹೇಳಿಕೆಗಳನ್ನು ಕೊಡುವಾಗ ನಿರ್ಬಂಧ ಅನ್ನುವ ಪದವನ್ನ ಬಳಕೆ ಮಾಡೋದಕ್ಕೆ ಅಮೆರಿಕ ಶುರು ಮಾಡಿದೆ. ಈ ನಿರ್ಬಂಧಗಳ ಕುರಿತಂತೆ ಹೇಳಿಕೆ ಕೊಟ್ಟಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್, ನಾನು ಇಲ್ಲಿವರೆಗೆ ಭಾರತದ ಮೇಲೆ ಕೇವಲ ಫೇಸ್ 1 ನಿರ್ಬಂಧ ಹಾಕಿದ್ದೇನೆ ಅಷ್ಟೇ, ಇನ್ನು ಫೇಸ್ 2 ಹಾಗೂ ಫೇಸ್ 3 ನಿರ್ಬಂಧಗಳು ಹಾಗೇ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದರೆ ಇದು ಆರಂಭ ಮಾತ್ರ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೆರಿಗೆ ಹೆಚ್ಚಳವಾಗುತ್ತೆ ಅಂತ ಅರ್ಥ. ಒಂದು ಕಡೆಯಲ್ಲಿ ಭಾರತದಲ್ಲಿ GST ಇಳಿಕೆ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಮೇಲಿನ ತೆರಿಗೆ ಹೆಚ್ಚಳ ಸದ್ದು ಮಾಡ್ತಾ ಇದೆ. ಇತ್ತೀಚೆಗೆ ಟ್ರಂಪ್ಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು, ನೀವು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿವರೆಗೆ ರಷ್ಯಾ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ, ಅದು ಬಿಟ್ಟು ರಷ್ಯಾದ ಜೊತೆ ವ್ಯಾಪಾರ ಮಾಡುವವರ ಮೇಲೆ ಮಾತ್ರ ಕ್ರಮ ಕೈಗೊಳ್ತಾ ಇದ್ದೀರಿ, ಇದರ ಬಗ್ಗೆ ನೀವೇನು ಹೇಳ್ತೀರಿ? ಆ ರಿಪೋರ್ಟರ್ ಕೇಳಿದ್ದು ಇಷ್ಟೇ. ಈ ಪ್ರಶ್ನೆಯಲ್ಲಿ ಎಲ್ಲೂ ಕೂಡ ಭಾರತದ ಹೆಸರೇ ಇರಲಿಲ್ಲ. ಆದರೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ ಟ್ರಂಪ್ ಕೋಪ ನೆತ್ತಿಗೇರುತ್ತೆ. ಟ್ರಂಪ್ ಭಾರತದ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ರಿಪೋರ್ಟರ್ ಕೇಳಿದ ಪ್ರಶ್ನೆಯಲ್ಲಿ ಕೂಡ ಸತ್ಯ ಇತ್ತು. ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ರಷ್ಯಾ ವಿರುದ್ಧ ಯಾವುದೇ ಕ್ರಮವನ್ನ ಕೈಗೊಂಡೇ ಇಲ್ಲ. ಅವರು ಟಾರ್ಗೆಟ್ ಮಾಡಿದ್ದು ಭಾರತವನ್ನ ಬಿಟ್ಟರೆ ರಷ್ಯಾದ ವಿರುದ್ಧವಾಗಲಿ ಅಥವಾ ಚೀನಾ ವಿರುದ್ಧವಾಗಲಿ ಯಾವುದೇ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಲೇ ಇಲ್ಲ. ಇದೇ ಕಾರಣಕ್ಕಾಗಿ ಟ್ರಂಪ್ ಸೀಕ್ರೆಟ್ ಆಗಿ ರಷ್ಯಾ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೆಲವು ದೇಶಗಳು ಆರೋಪ ಮಾಡ್ತಾ ಇರೋದು. ಟ್ರಂಪ್ ಇಲ್ಲಿ ಭಾರತವನ್ನ ಪದೇ ಪದೇ ಟಾರ್ಗೆಟ್ ಮಾಡೋದು ಒಂದೇ ಒಂದು ಕಾರಣಕ್ಕೆ, ಅವರಿಗೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧವನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು. ಆದರೆ ಅದು ನೇರವಾಗಿ ಸಾಧ್ಯವಾಗೋದಿಲ್ಲ. ಭಾರತದ ಮೇಲೆ ಒತ್ತಡ ಹಾಕಿದ್ರೆ ಭಾರತ ರಷ್ಯಾದ ಮನವೊಲಿಸಿ ಯುದ್ಧ ನಿಲ್ಲಿಸಬಹುದು ಅನ್ನೋದು ಇದರ ಹಿಂದೆ ಇರುವ ಉದ್ದೇಶ. ಮುಂದೆ ಒಂದು ವೇಳೆ ಯುದ್ಧ ನಿಂತರೆ ನಾನೇ ಯುದ್ಧ ನಿಲ್ಲಿಸಿದ್ದು ಅನ್ನುವ ಬಿಲ್ಡಪ್ ಕೊಡುವ ಧಾವಂತದಲ್ಲಿ ಟ್ರಂಪ್ ಇದ್ದಾರೆ. ಟ್ರಂಪ್ಗೆ ಈಗ ಜಸ್ಟ್ ನೊಬೆಲ್ ಪ್ರಶಸ್ತಿ ಬೇಕು ಅಷ್ಟೇ, ಅದನ್ನು ಹೇಗಾದರೂ ಮಾಡಿ ಪಡೆಯಬೇಕು ಅನ್ನುವ ಹಠಕ್ಕೆ ಟ್ರಂಪ್ ಬಿದ್ದಿದ್ದಾರೆ. ಅವರ ನೊಬೆಲ್ ಪ್ರಶಸ್ತಿಯ ಚಟಕ್ಕೆ ಭಾರತವನ್ನ ಬಲಿ ಕೊಡ್ತಾ ಇದ್ದಾರೆ. ಆದರೆ ಭಾರತ ಮಾತ್ರ ಯಾವುದಕ್ಕೂ ಬಗ್ಗುತ್ತಿಲ್ಲ, ಜಗ್ಗುತ್ತಿಲ್ಲ. ಭಾರತದ ಈ ದಿಟ್ಟತನವನ್ನ ನೋಡಿ ಯುರೋಪ್ನಂತಹ ದೇಶಗಳು ಭಾರತಕ್ಕೆ ಕ್ಲೋಸ್ ಆಗ್ತಾ ಇವೆ. ಇದನ್ನು ಅಮೆರಿಕದಿಂದ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಭಾರತದ ಮೇಲೆ ಅಮೆರಿಕ ಮತ್ತಷ್ಟು ತೆರಿಗೆ ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.